ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಹೌದು ಮೇಡಮ್, ಕರೆಕ್ಟ್ ಮೇಡಮ್. ಮಂಜು ಬಾ ನಮ್ಮಲ್ಲಿ ತಿಂಡಿ ತಿನ್ಕೊಂಡು ಹೋಗು ಅಂತಾರೆ. ನಾನು ಯಾರ ಮನೆಗೆ ಹೋಗಲ್ಲ ಅಲ್ಲಿ ಒಂದ್ ತಟ್ಟೆಲಿ ಇಡ್ಲಿ ಹಾಕೊಟ್ಟು ಹೌದು ಸಾಂಬಾರ್ ಇಡೋ ಜಾಗದಲ್ಲಿ ನಿಮ್ ಹೆಂಡತಿ ಬಗ್ಗೆ ಹುಳಿ ಹಿಂಡೋಗಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿಗೆ ನೀವು ಬರಬೇಕು. ಹಿಂಡಿದ್ದಾರೆ ಮೇಡಮ್, ನಾನು ಸುಮಾರು ಜನ ಹಿಂಡಿದ್ದಾರೆ. ಆದ್ರೆ ಮೇಡಮ್ ಎಲ್ಲ ನೋಡಿ ಮೇಡಮ್, ಓಪನ್ ಆಗಿ ಹೇಳ್ಬಿಡ್ತೀನಿ, ದುಡ್ಡಿದ್ರೇನೆ ಮೇಡಮ್. ದುಡ್ಡು ಇಲ್ಲ ಅಂದ್ರೆ ಯಾವನಿಲ್ಲ, ಯಾವ ಫ್ರೆಂಡ್ಸು ಇಲ್ಲ, ಯಾರು ಇಲ್ಲ ಮೇಡಮ್. ನನಗೆ ನಾನು ಇರೋದು ಹೇಳ್ಬಿಡ್ತೀನಿ, ಫ್ರೆಂಡ್ಸ್ ಎಲ್ಲ ದುಡ್ಡಿರೋರ್ಗು ದುಡ್ಡು ಖಾಲಿ ಆದಮೇಲೆ ಹೋಗಲ್ಲ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ನಮ್ಮ ಸಂಧ್ಯಾ ಮೇಡಮ್ ನೋಡಿ, ನನ್ನ ಹೆಂಡ್ತಿನೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ನನ್ನ ಹೆಂಡ್ತಿನ ಕೊಡ್ಸಿದ್ರೆ, ನನ್ನ ಮಕ್ಕಳು ಕೊಡ್ಸಿದ್ರೆ. ನಮ್ಮ ಸಂಧ್ಯಾ ಮೇಡಮ್ ತುಂಬ ಟ್ಯಾಂಕ್ಸ್ ಮೇಡಮ್. ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ತುಂಬ ಟ್ಯಾಂಕ್ಸ್ ನಮ್ಮ ಸಂಧ್ಯಾ ಮೇಡಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಸಂಧ್ಯಾ ಮೇಡಮೇ ನನ್ನ ಹೆಂಡ್ತಿ ಮಕ್ಕಳೆಲ್ಲ ನಾನು ಕೊಡಿಸ್ಬಿಟ್ಟಿದ್ದಾರೆ. ಇವಾಗ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಇನ್ನು ಮುಂದಕ್ಕೆ ಚೆನ್ನಾಗಿರ್ತಿತ್ತು. ಒಳ್ಳೆ ಹೆಸರು ತರ್ತೀವಿ ಮೇಡಮ್. ನಿಮಗೂ ಅಷ್ಟೇ ಮೇಡಮ್, ನಿಮ್ಮ ಚಾನಲ್ಗೂ ಅಷ್ಟೇ, ಗ್ಯಾರಂಟಿ ನ್ಯೂಸ್ ಅವ್ರಿಗೆ ನಾನು ಗ್ಯಾರಂಟಿ ಒಂದು ಕಾರ್ಡ್ ಕೊಟ್ಬಿಡಿ ಮೇಡಮ್. ಮೇಡಮ್ ಗ್ಯಾರಂಟಿ ಕಾರ್ಡ್ ಕೊಟ್ಬಿಡಿ ಮೇಡಮ್. ನೋಡಿ ಮೇಡಮ್, ಅವರು ಕೂಲಿ ಮಾಡ್ತಿಂತಾರೋ, ಭಿಕ್ಷೆ ಬೇಡ್ ತಿಂತಾರೋ, ಏನು ಮಾಡ್ತಾರೋ, ತಪ್ಪು ಕೆಲಸ ಮಾಡಲ್ಲ. ಬಟ್ ಮಂಜು ನಿಯತ್ತಾಗೆ ದುಡ್ಕೊಂಡು ಸಂಸಾರನ ಸಾಕ್ತಾ ಇದ್ದಾರೆ. ಕೆಲವೊಬ್ಬರು ಸ್ನೇಹಿತರು, ಕೆಲವ್ರು ಬೇಡ್ದಿರೋರು ಮಂಜು ಹತ್ರ ಹೋಗಿ ಲೀಲಾ ಬಗ್ಗೆ ಹೇಳೋದು, ಲೀಲಾ ಹತ್ರ ಬಂದು ಮಂಜು ಬಗ್ಗೆ ಹೇಳೋದು. ನಾನು ಒಂದು ಸಲಹೆ ಕೊಡೋದು ಎಲ್ಲಾರ್ಗು, ನಾವ್ ಯಾವಾಗ ಲಿಸ್ನರ್ ಆಗ್ತೀರಿ, ಯಾವಾಗ ನಾವು ಕಿವಿ ಕೊಡ್ತೀರಿ, ಯಾವಾಗ ನಾವ್ ಹೇಳೋ ಮಾತಿಗೆ ಹೌದಾ ಅಂತೀರಿ, ಅಲ್ಲಿ ಮುಗೀತು. ಹೌದಾ ಅಂತ ಅಂದ್ಬಿಡ್ತೀರಲ್ವ ಯಾರಾದ್ರೂ ಹೇಳೋ ಮಾತ್ಗೆ, ಅಲ್ಲಿ ಮುಗೀತು. ಈಗ ನಾನು ಅವ್ರಿಗೆ ಹೇಳಿರೋದಷ್ಟೇ, ಕೆಲವೊಂದಷ್ಟು ಸಾಲ ಇದೆ, ಬ್ಯಾಂಕ್ ಲೋನು, ಕೆಲವೊಂದಷ್ಟೇ ನನಗೆ ಕಾಲ್ ಮಾಡಿ. ಅವ್ರು ಯಾರು ಮಾಡ್ತಾರೋ ನನಗೆ ಕಾಲ್ ಮಾಡಿ. ಕೊಡೋದಿಲ್ಲ ಅಂತ ಯಾರು ಹೇಳಿಲ್ಲ, ಸಮಯ ಕೊಡೋಣ. ಈ ಕಷ್ಟದಲ್ಲಿದ್ದೀರಾ, ಬಿದ್ದು ಎದ್ದಿದ್ದೀರಾ, ಇದು ಮತ್ತೆ ಹೊಸ ಜೀವನ ಕಟ್ಕೊಳ್ತಾ ಇರೋದು. ಸೊ ಯಾರು ಅವ್ರ ಫ್ರೆಂಡ್ಸ್ ಅವ್ರಿಗೆ ಕಾಲ್ ಮಾಡೋದು ಬೇಡ. ಲೀಲಾಗೆ ಗಂಡನೇ ಫ್ರೆಂಡು, ಗಂಡನೇ ಇವ್ರಿಗೆ ಫ್ರೆಂಡು. ನಿಮ್ಮಲ್ಲಿ ಏನಾದರೂ ಇತ್ತ ನೀವೇ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡಿ, ಟ್ರಿಪ್ ಹೋಗಿ ಚೆನ್ನಾಗಿ ಜಾಲಿ ಲೈಫ್ ಮಾಡಿ. ನೀವು ದುಡಿತೀರಾ, ನೀವು ತಿಂತೀರಾ, ನೀವು ಬಿಂದಾಸ್ ಲೈಫ್ ಎಂಜಾಯ್ ಮಾಡಿ. ಯಾಕೆ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಅವ್ನಿಗೆ 10 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿ ಅವನಂದ ನಾವು ಚೂರಿ ಹಾಕ್ಸ್ಕೊಳ್ಳೋಂಥ ಹಣೆ ಬರ ಏನಿದೆ ಅಲ್ವಾ? ಇದು ಅವಶ್ಯಕತೆ ಇಲ್ಲ ನಮಗೆ. ಈಗ ಲೀಲಾ ಒಂದೇ ಹೇಳಿದ ಆವತ್ತೂ ಒಂದೇ ಸ್ಥಾನದ ಮುಂದೆ, ಎಲ್ಲೂ ನಾನು ನಿಮ್ಮ ತಲೆ ತಗ್ಸೋ ಕೆಲಸ ಮಾಡಲ್ಲ, ನನ್ನ ಪ್ರಾಣ ಹೋದ್ರೇನು. ಅದೊಂದು ನನಗೆ ನಂಬಿಕೆ ಬಂತು. ನಾನು ಯಾರ ವಿಚಾರದಲ್ಲೂ ಕಣ್ಣಗೆ ನೀರು ತುಂಬಲ್ಲ, ಬಟ್ ಅವಳ ವಿಚಾರದಲ್ಲಿ ಎಷ್ಟು ಸತತ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು. ಆ್ಯಂಡ್ ಮಂಜು ಇವಾಗ ನೆನ್ನೆ ಮೊನ್ನೆ ಕಾಲ್ ಮಾಡಿದ್ದಲ್ಲ, ಸ್ಟಾರ್ಟಿಂಗ್ ಡೇಸಿಂದನೂ ಮಂಜು ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಬಟ್ ಈ ಜೈಲಿಗೆ ಹೋದ್ರಲ್ಲ, ಒಂದು ಆ ಥರದ ನಿರ್ಧಾರ ತೊಗೊಂಡ್ಬಿಟ್ರಲ್ಲ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಆಯ್ತು ಅಷ್ಟೇ. ಪ್ರತಿ ಸೆಕೆಂಡು ಏನು ನಡೆಯುತ್ತೋ ಅಲ್ಲಿಲ್ಲ ನನಗೆ ಹೇಳೋಳು, ಪ್ರತಿ ಸೆಕೆಂಡ್ ಹೇಳೋಳು. ಅವಳು ನನ್ನ ಹತ್ರ ಹೇಳ್ಕೊಳ್ಬೇಕಾಗಿರೋದೇನಿದೆ, ಮ್ಯಾಮ್ ನೀವೇನು ಹೇಳ್ತಿರೋ ನಾನು ಅದಕ್ಕೆ ರೆಡಿ ಅಂದ್ಲು ಲೀಲಾ. ನನಗೆ ನೀವೇನು ಹೇಳ್ತಿರೋ, ನೀವು ಏನು ಮಾಡ್ತಿರೋ ಅದಕ್ಕೆ ನಾನು ರೆಡಿ. ಬಟ್ ಆವಾಗ ನೀವು ಅಷ್ಟೇ ಗ್ಯಾರಂಟಿ ನ್ಯೂಸಿಂದ ನೀವು ಮಾಡಿದಂಥ ಪ್ರಯತ್ನ, ಎಷ್ಟೋ ಜನನೂ ಹೇಳಿದ್ದಾರೆ ನಿಮ್ಮ ಪ್ರಯತ್ನಕ್ಕೆ ಅವಳು ಬಗ್ಗಿಲ್ಲ ಅಂತ. ಬಗ್ಗಿಲ್ಲ ಅನ್ನೋದಕ್ಕಿಂತ ಸಮಯ ಸರಿ ಇರಲಿಲ್ಲ ಅವತ್ತು. ಬಗ್ಗಿಲ್ಲ ಅನ್ನೋದಕ್ಕಿಂತ ಇವತ್ತು ಇಲ್ಲಿ ಕೂತ್ಕೊಂಡು ನಾನು ನಿಮ್ಮಿಂದನೇ ಸರಿ ಹೋದ. ನೀವು ಅವತ್ತು ಸುದ್ದಿ ಮಾಡಿದಕ್ಕಲ್ಲ ರಾಜ್ಯಾದ್ಯಂತ ಪ್ರಚಾರ ಆಗಿದ್ದಲ್ವಾ? ಎಷ್ಟು ಬುದ್ಧಿ ಮಾತು ಹೇಳಿದ್ದೀರಾ ನೀವು. ನೋಡಿ, ಆ ಸಮಯದಲ್ಲಿ ನಮ್ಮವರು, ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ನಮ್ಗೆ ಯಾರು ಬುದ್ಧಿ ಹೇಳಲ್ಲ. ಬಿದ್ಲಾ, ಜೀವನ ಹಾಳು ಮಾಡ್ಕೊಳ್ಳ, ಹೋಗ್ಲಿ, ಹಾಕಬೇಕು ಅನ್ನೋರು ಇರ್ತಾರೆ ಹೊರತು ನಿಮಗೆ ಸುದ್ದಿ ಬೇಕು ಅದೊಂಥರ. ಬಟ್ ಇದು ದಟ್ ಈಸ್ ನಾಟ್ ಎ ಸುದ್ದಿ. ಒಂದು ಕುಟುಂಬನ ಒಂದು ಮಾಡುವಂಥ ಜವಾಬ್ದಾರಿ ತಗೊಳ್ತಾ ಇದ್ದೀರಾ. ಒಂದು ನ್ಯೂಸ್ ಚಾನಲಲ್ಲಿ ಸುದ್ದಿ ಕೊಡ್ತೀರಂದ್ರೆ ಕೆಲವೊಂದು ಸುದ್ದಿಗಳು ನನಗೂ ಆಗೋದಿಲ್ಲ. ಬಟ್ ಆ ಸುದ್ದಿ ಬೇರೆ. ಕೆಲ ಕಮೆಂಟ್ಸ್ ನೋಡ್ತೀನಿ ನಾನು ನೆನ್ನೆ ಮೊನ್ನೆ ಎಲ್ಲ, ನಿಮಗೆ ಬೇರೆ ವಿಚಾರ ಸಿಗ್ಲಿಲ್ವಾ ನಿಮ್ಮ ಚಾನಲ್ಗೆ ಅಂದಾಗ, ರೀ ಲೈಫಲ್ಲಿ ಅದು ಈ ಸಮಾಜದಲ್ಲಿ ಈ ಸಮಯದಲ್ಲಿ ರೋಡ್ಗೂ ಎಣ ಬೀಳ್ತಾ ಇರೋದು ಅಕ್ರಮ ಅನೈತಿಕ ಸಂಬಂಧದಿಂದ ಕುಟುಂಬದಲ್ಲಿ ಅನ್ಯೂನ್ಯತೆ ಇಲ್ದಿರ ಇರೋದ್ರಿಂದ. ದಟ್ ಈಸ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ಮಾತಾಡೋರು ಮಾತಾಡ್ತಾರೆ. ಅಲ್ಲ, ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ನೀವು ಕೂತ್ಕೊಂಡು ಅಷ್ಟು ಸಮಯ ಕೊಟ್ಟು ನೀವಾಗ್ಲಿ ಏನು ಒಂದು ಕುಟುಂಬ, ಬಿಕಾಸ್ ನಿಮಗೆ ಗೊತ್ತು ಫ್ಯಾಮಿಲಿ ಏನು, ಮಕ್ಕಳೇನು, ತಾಯಿ ಏನು. ತಂದೆ ಇಲ್ಲ ಅನ್ನೋದು ತಾಯಿ ಇರಲೇಬೇಕಲ್ವಾ ಮೇಡಮ್ ಮಕ್ಕಳಿಗೆ. ಆ ತಾಯಿತನ ಗೊತ್ತಿರೋರು ಯಾರೂ ಅವ್ರಿಗೆ ಕೇಡು ಬಯಸೋದಿಲ್ಲ. ಆ ತಂದೆತನ ಗೊತ್ತಿರೋರು ಯಾರು ಅವ್ರಿಗೆ ಕೇಡು ಬಯಸೋದಿಲ್ಲ. ತಾಯಿತನ ಅಂತ ಗೊತ್ತಿರೋರು ಯಾರು ಇಂಥ ವಿಚಾರದಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳಲ್ಲ. ಎಲ್ರೂ ಹೇಳೋದು ಮಕ್ಕಳು ಅಪ್ಪ ಅಮ್ಮ ಇಲ್ಲದೆ ಅನಾಥರಾಗೋದು ಒಂಥರ. ಇಬ್ರು ಇದ್ದು ಅನಾಥರಾಗ್ತಾರಲ್ಲ, ಅದನ್ನ ಯಾವ ಹೆತ್ತ ತಾಯಿಯು ನೆನಪಿಸ್ಕೊಳಕ್ಕೂ ಇಷ್ಟಪಡಲ್ಲ. ಹೌದು, ಆ ಬುದ್ಧಿ ಮಾತು ಹೇಳೋರ ನಂಬರ್ಸ್ ಕಡಿಮೆ ಇತ್ತು ಅವತ್ತು.